ವಾಕ್ಪಟವೇ ವಟವೇ ನಮಃ. ನಮಗೆ ಪ್ರಪಂಚದಲ್ಲಿ ಅಸೃಜ್ಯಾವಸ್ಥೆ ಅಂದರೆ ಜೀವರಾಶಿಗಳು ಭಗವಂತನ ಉದರದ ಒಳಗಡೆ, ಇನ್ನೂ ಸೃಷ್ಟಿ ಪ್ರಪಂಚಕ್ಕೆ ಬರುವ ಮುಂಚೆ ಅನಂತಾನಂತ ಕೋಟಿ ಜೀವರಾಶಿಗಳು ಅವನ ಉದರದಲ್ಲಿರ್ತವೆ. ಸೃಜ್ಯಾವಸ್ಥೆ ಅಂತ ಅನಿರುದ್ಧ ಶರೀರದಿಂದ ಭಗವಂತ ಭೂಲೋಕಕ್ಕೆ ಕಳಿಸ್ತಾನೆ. ಕಳಿಸಿದಾಗ ಮೊದಲು ಸ್ವರೂಪಯೋಗ್ಯತೆ ಅಂದರೆ ಅವನು ಮಾನಸಿಕವಾದಂತಹ ಕರ್ಮಗಳನ್ನು ಮಾಡ್ತಾ ಇರ್ತಾನೆ ಅವನ ಯೋಗ್ಯತಾನುಸಾರ. ಆ ಕರ್ಮಗಳನ್ನು ಸವೆಯುವುದಕ್ಕೋಸ್ಕರ ಅವನನ್ನು ಭೂಲೋಕಕ್ಕೆ, ಯಾಕಂದರೆ 14 ಲೋಕಗಳಲ್ಲಿ ಮೇಲಿನ ಲೋಕ 7, ಕೆಳಗಿನ ಲೋಕ 7, ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳ ಅಂತ ಕೆಳಗಿನ ಲೋಕಗಳು. ಭೂಲೋಕ, ಬೋರಲೋಕ, ಸ್ವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ ಮೇಲಿನ 7 ಲೋಕಗಳು. ಆ ಮೇಲಿನ 7 ಲೋಕದಲ್ಲಿ ಮೊದಲನೆಯ ಲೋಕವೇ ಭೂಲೋಕ. ಈ ಭೂಲೋಕದಲ್ಲಿ ಮಾನವನನ್ನು ಕಳಿಸ್ತಾನೆ. ಇದು ಸಾಧನಾ ಲೋಕ ಅಂತ ಹೆಸರು ಇದಕ್ಕೆ. ಈ ಸಾಧನಾ ಲೋಕಕ್ಕೆ ಈ ಜೀವಿ ಬರ್ತಾನೆ. ಬಂದಾಗ ಮೊದಲು ಹೇಗೆ ಬರ್ತಾನೆ? 84 ಲಕ್ಷ ಜೀವ ಇವನು ಹೇಳಿದ್ದಾರೆ. ಒಟ್ಟಿಗೆ 84 ಲಕ್ಷ ವೆರೈಟೀಸ್ ಜೀವ ಪ್ರಪಂಚ ಇದೆ. ಅದರಲ್ಲಿ ಅವನ ಯೋಗ್ಯತೆಗೆ ಯಾವುದು ಮೊದಲು ಬರಬೇಕು ಆ ಯೋಜನೆಯಲ್ಲಿ ಅವನು ಬರ್ತಾನೆ. ಬಂದು ಒಂದೊಂದೇ ಪಾಪಗಳನ್ನು ಕಳ್ಕೊಳ್ತಾ ಕೊನೆಗೆ ಮನುಷ್ಯನಾಗಿ ಹುಡ್ತಾನೆ. ತತ್ರಾಪಿ ಜನ್ಮಶತಕೋಟಿಷು ಮಾನವತ್ವಂ ಅಂತ ಎಷ್ಟೋ ಕೋಟಿ ಜನ್ಮಗಳ ನಂತರ ಮನುಷ್ಯ ಜೀವನ ಬರುತ್ತೆ. ಈ ಮನುಷ್ಯ ಜನ್ಮವನ್ನು ಪಡೆದ ಮೇಲೆ ಅಲ್ಲಿ ಅನೇಕ ಬಾರಿ ಅವನು ಹುಟ್ಟಿ ಬರಬೇಕು. ಹುಟ್ಟಿ ಬಂದ ಮೇಲೆ ಅವನಿಗೆ ಬ್ರಾಹ್ಮಣ ಜನ್ಮ ಬರುತ್ತೆ. ಬ್ರಾಹ್ಮಣ ಜನ್ಮ ಅಂತಕ್ಕಂಥದ್ದು ಏನದು? ಅದಕ್ಕೆ ದ್ವಿಜ ಅಂತ ಹೆಸರು. ದ್ವಿಜ ಅಂದ್ರೆ ಏನು? 2 ಬಾರಿ ಹುಟ್ಟೋದು ಅಂತ ಆಗಲೇ ನಾನು ಸುಮಾರು ಸಲ ಹೇಳಿದೆ. ಹಾಗಾಗಿ ಈ 2ನೇ ಬಾರಿ ಹುಟ್ಟುವಂತ ಏನು ಜನ್ಮ ಇದೆ, ಇದನ್ನು ನಾವು ಪಡೆಯಬೇಕಾದ್ರೆ ಅದಕ್ಕಿಂತ ಮೊದಲು ಕೆಲವು ಸಂಸ್ಕಾರಗಳಿವೆ. ಈಗ ನಾವು 1ನೇ ಕ್ಲಾಸ್ ಓದಬೇಕಾದ್ರೂ ಈಗ ಮೊದಲು ಸಂಸ್ಕಾರಗಳು ಬಂದ್ಬಿಟ್ಟಿದೆ. ಪ್ರೀ ನರ್ಸರಿ, LKG, UKG ಅದೇನೇನೋ ಅಲ್ವಾ, ಅದು ಮೊದಲನೇ ಒಂದು ಸಂಸ್ಕಾರಗಳು. ಅದಿಲ್ಲದೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಈಗಿಲ್ಲ ಅರ್ಹತೆ ಆಗಿ ನಮಗೆ ಉಪನಯನ ಎಂಬ ಸಂಸ್ಕಾರ ಆಗುವ ಮುಂಚೆ ಗರ್ಭಾಧಾನ, ಪುಂಸವನ, ಸೀಮಂತ, ವಿಷ್ಣುವಲಿ, ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೌಲ 8 ಸಂಸ್ಕಾರಗಳಿದೆ. 16ರಲ್ಲಿ 8 ಸಂಸ್ಕಾರಗಳು ಮೊದಲು ಉಪನಯನಕ್ಕಿಂತ. 9ನೇ ಸಂಸ್ಕಾರ ಉಪನಯನ. ಈ ಉಪನಯನ ಎಂಬತಕ್ಕಂತಹ ಸಂಸ್ಕಾರ ಇದೆಯಲ್ಲ, ಇದು ಬಹಳ ದೊಡ್ಡ ಸಂಸ್ಕಾರ. ಈ ಸಂಸ್ಕಾರವನ್ನು ಪಡೆದ ಮೇಲೆ ಅಲ್ಲಿಯವರೆಗೆ ಅವನಿಗೆ ಯಾವ ರಿಸ್ಟ್ರಿಕ್ಷನ್ಸು ಇರಲ್ಲ. ಅವನು ಎಲ್ಲಿ ಬೇಕಾದರೂ ತಿನ್ಬೋದು, ಯಾವಾಗ ಬೇಕಾದರೂ ತಗೊಳ್ಬೋದು, ಬಟ್ಟೆಗೆ ಹೇಗೆ ಬೇಕಾದರೂ ಓಡಾಡ್ಬೋದು, ಅಮ್ಮನ ಎಂಜಿಲ್ ತಿನ್ಬೋದು, ಅಪ್ಪನ ಎಂಜಿಲ್ ತಿನ್ಬೋದು, ತಂಗಿ ಅಕ್ಕಂದ್ರ ಎಂಜಿಲ್ ತಿನ್ಬೋದು, ಎಲ್ಲ ಯಾವ ನಿಯಮ ಇಲ್ಲ. ಆದ್ರೆ ಇವತ್ತಿನಿಂದ ಹಾಗಲ್ಲ. ಅದಕ್ಕೆ ಕೊನೆಯದಾಗಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಉಣ್ಣು ಅಂತ ಮಾತೃಭೋಜನ ಅಂತ ಹೇಳೋದು. ಇವತ್ತಿನಿಂದ ನೀನು ಅಮ್ಮನ ಎಂಜಿಲು ಕೂಡ ತಿನ್ನೋ ಹಾಗಿಲ್ಲ, ಇನ್ನು ಅಮ್ಮನ ಎಂಜಿಲೇ ತಿನ್ನೋ ಹಾಗಿಲ್ಲ ಅಂದ್ರೆ ಇನ್ನು ಯಾರ್ದು ತಿನ್ನೋ ಹಾಗಿಲ್ಲ ಅಂತಲೇ ಅರ್ಥ ಅಲ್ವಾ. ಅಮ್ಮನಿಗಿಂತ ದೊಡ್ಡದು ಯಾವುದೂ ಇಲ್ಲ ದೇವರು. ಪ್ರಾರಂಭದಲ್ಲಿ ನಾವು ಗರ್ಭದಲ್ಲಿದ್ದಾಗಲೂ ಅಮ್ಮನ ಎಂಜಿಲಿಂದ ಪ್ರಾರಂಭ ಆದ್ದು ನಮ್ಮ ಜನ್ಮ. ಹುಟ್ಟಿದ ಮೇಲೂ ಕೂಡ ಅಮ್ಮನ ದೇಹದ ಹಾಲನ್ನೇ ಕುರಿತು ಬೆಳೆದವರು. ಆದ್ರಿಂದ ಅಮ್ಮನ ಎಂಜಿಲಿಗೆ ಯಾವ ಅವಶ್ಯವೂ ಇಲ್ಲ. ಆದ್ರೆ ಎಲ್ಲಿವರೆಗೆ? ಉಪನಯನ ಆಗುವವರೆಗೆ. ಉಪನಯನ ಆದ ಮೇಲೆ ಅದನ್ನೂ ಕೂಡ ತಗೊಳ್ಳೋ ಹಾಗಿಲ್ಲ ಅಂತ ಹೇಳುತ್ತೆ. ಆಮೇಲೆ ನಿಮಗೆ ಅನೇಕ ನಿಯಮಗಳನ್ನು ಉಪದೇಶ ಮಾಡ್ತಾರೆ. ಏನು? ಬ್ರಹ್ಮಚಾರಿ ಅಸಿ. ಇವತ್ತಿನವರೆಗೆ ನೀನು ಒಟ್ಟು ಒಂದು ಜೀವನ ಬಾಲಕ, ಆದ್ರೆ ಇವತ್ತಿನಿಂದ ನೀನು ಬ್ರಹ್ಮಚಾರಿ ಅಂತ. ಬ್ರಹ್ಮಚಾರಿ ಅಂದ್ರೆ ಏನು? ಬ್ರಹ್ಮ ಚರತಿ ಇತಿ ಬ್ರಹ್ಮಚಾರಿ. ಬ್ರಹ್ಮನನ್ನು ಚರತಿ ಅಂದ್ರೆ ಚರಗತವು, ಹುಡುಕೋದು. ಬ್ರಹ್ಮ ಅಂದ್ರೆ ಯಾರು? ದೇವರು. ಅವನನ್ನು ಎಲ್ಲಿ ಹುಡುಕಬೇಕು? ಯಮೇ ವೈಶ್ವೃತೆ ಲಭ್ಯ ನಾನೇ ಪಂತಾವಿದ್ಯನಾಯ ವೇದೈಕ ವೇದ್ಯ. ವೇದದಲ್ಲೇ ಸಿಗೋದು, ಬೇರೆ ಕಡೆ ಸಿಗಲ್ಲ. ಆದ್ರಿಂದ ಯಾರನ್ನು ನಾವು ಹುಡುಕಬೇಕು, ಅವನು ಎಲ್ಲಿ ಇದ್ದಾರೋ ಅಲ್ಲೇ ಹುಡುಕ್ಬೇಕು. ನಮ್ಮ ಮನೆ ರೂಪೊಳಗೆ ಯಾವುದು ಉಂಗುರ ಬಿದ್ದೋಗಿರುತ್ತೆ ಅಂತ ಇಟ್ಕೊಳ್ಳಿ, ಅಲ್ಲಿ ಕತ್ಲೆ, ಅಲ್ಲಿ ಕಾಣಿಸಲ್ಲ, ಅದಕ್ಕೆ ಹೊರಗಡೆ ಲೈಟ್ ಹೊರಗಡೆ ಹುಡುಕ್ತೀನಿ ಅಂತ ಹುಡುಕಿದ್ರೆ ಬಿದ್ದದ್ದು ಎಲ್ಲೋ ಹುಡುಕೋದೆಲ್ಲೋ ಅಲ್ಲ. ಅದಕ್ಕೋಸ್ಕರ ಎಲ್ಲಿ ಬಿದ್ದಿದೆಯೋ ಅಲ್ಲಿ ಹುಡುಕ್ಬೇಕು. ಹಾಗೆ ದೇವರು ಎಲ್ಲಿದ್ದಾನೆ? ಅವನು ವೇದದಲ್ಲಿದ್ದಾನೆ, ವೇದ ಸಿಗ್ತಾನೆ. ಹಾಗಾಗಿ ನೀವು ವೇದದಲ್ಲೇ ಹುಡುಕ್ಬೇಕು. ನಾನು ಅದ್ಯಾವುದೋ ಇನ್ನೊಂದು ಯಾವುದೋ ಓದ್ತೀನಿ, MBA ಮಾಡ್ತೀನಿ, MSc ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಅಲ್ಲಿ ಹುಡುಕ ದೇವರು ಸಿಗಲ್ಲ. ಅಲ್ಲಿ ನಿಮ್ಗೆ ಹೊಟ್ಟೆಗೆ ಊಟ ಸಿಕ್ಕೋದೇನೋ ಗೊತ್ತಿಲ್ಲ, ಆದ್ರೆ ದೇವರು ಸಿಗಬೇಕಾ ವೇದದಲ್ಲಿ. ಆದ್ದರಿಂದ ವೇದಕ್ಕೆ ಅಧೀನನಾಗು, ವೇದ ವಿಹಿತವಾದಂತಹ ಕರ್ಮಗಳನ್ನು ಮಾಡು. ಹೀಗೆ ಉಪದೇಶ ಮಾಡ್ತಾ ಕೆಲವು ನಿಯಮಗಳನ್ನು ಹೇಳ್ತಾರೆ. ಇವತ್ತಿನವರೆಗೆ ನೀನು ಹೇಗಾದರೂ ತಿಂದಿರ್ಬೋದು, ಆದರೆ ಇವತ್ತಿನಿಂದ ಪರಿಶೇಚನ, ಪರಿಸಂವಹನಾದಿಗಳನ್ನು ಮಾಡಿ ಚಿತ್ರಾಹುತಿಯನ್ನು ಇಟ್ಟು ಪ್ರಾಣಾಹುತಿಯನ್ನು ತೆಗೆದುಕೊಳ್ಳಬೇಕು. ಹಾಗೆ ಸುಮ್ಮನೆ ಊಟ ಮಾಡೋ ಹಾಗಿಲ್ಲ. ಸುತ್ತುಗಟ್ಟಬೇಕು, ಚಿತ್ರಾಹುತಿ ಇಡಬೇಕು, ಕೈಯಲ್ಲಿ ಆಪೋಷಣೆ ತಗೊಂಡು ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಅಂತ ಊಟ ಮಾಡಬೇಕು. ಯಾಕೆ? ಊಟ ಕೇವಲ ಹೊಟ್ಟೆ ತುಂಬಿಸೋದಕ್ಕಲ್ಲ, ಅದೊಂದು ಯಜ್ಞ.
ಯಜ್ಞಕ್ಕೆ ಯಜ್ಞದ್ದೇ ಆದಂತಹ ಸಾಕಷ್ಟು ನಿಯಮಗಳಿದೆ. ಇದಕ್ಕೆ ನೀನಾಗಲೇ ನೀರು ಹಾಕಿದ್ದಿ ಅಲ್ವಾ, ಹಾಗೆಯೇ ನೀನು ಊಟಕ್ಕೂ ಕೂಡ. ಆಮೇಲೆ ಇದಕ್ಕೆ 4 ಸರಿ ತುಪ್ಪ ಹಾಕಿದ್ದಿ, ಹಾಗೆಯೇ ನಿನಗೂ ಕೂಡ ತುಪ್ಪ ಹಾಕೋಬೇಕು ಊಟಕ್ಕೆ. ಮೊದಲು ತುಪ್ಪ ಹಾಕೊಂಡ್ರೇನೆ ಅದು ಅಭಿಗಾರ ಅಂತ ಕರೀತಾರೆ, ಆಹಾರ ಶುದ್ಧವಾಗುವುದು. ಆಮೇಲೆ ಅದಕ್ಕೆ ಸಮಿತ್ತು ಮೊದಲಾದವನ್ನು ಹಾಕಿದ್ಯಾ. ಯಜ್ಞಕ್ಕೆ ಬೆಂಕಿ ಕಾಷ್ಟಾಗ್ನಿ ಜಾಯತೆ ಮತ್ಯಮಾನ, ಕಟ್ಟಿಗೆಯಲ್ಲೇ ಬೆಂಕಿ ಇರೋದು. ಆದ್ರಿಂದ ಅದಕ್ಕೆ ಆಹಾರ ಕೊಡೋದು ಯಾವುದು? ಕಟ್ಟಿಗೆಯನ್ನು ಕೊಡಬೇಕು ಬೆಂಕಿ. ಹಾಗೆ ನಮ್ದು ಯಾವುದು? ಅನ್ನಾದ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತ. ಅನ್ನವೇ ನಮ್ಮ ಪ್ರಾಣ. ಆದ್ರಿಂದ ನಮ್ಗೆ ಆಹಾರ. ಅನ್ನ ಅಂದ್ರೆ ಏನು? ಅಕ್ಕಿ ಇಕ್ಕಿ ಅನ್ನ ಕಚ್ಚಿ ಕಚ್ಚಿ ತಿನ್ನೋದು. ಅದು ಯಾವುದಾದ್ರೂ ಆಗ್ಬೋದು, ರಾಗಿ ಮುದ್ದೆ ಬುಳುಕ ಅಂತ ನುಂಗೋದು. ಆದ್ರಿಂದ ಅದು ಕೂಡ ಸೇರುತ್ತೆ ಅಂತ. ಯಾವುದೇ ನೀವು ಆಹಾರ ಯಾವುದು ತಗೊಳ್ತೀರೋ ಅದು, ಆಯ್ತಾ? ಆ ಆಹಾರವನ್ನು ತಗೊಳ್ಬೇಕಾದ್ರೆ ತಗೊಳ್ಳುವ ನಿಯಮವನ್ನು ಪಾಲಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ದಿವಾ ಮಾಸ್ವಾಪೀಹಿ ಅನೇಕ ನಿಯಮಗಳನ್ನು ಹೇಳ್ತಾ, ದಯವಿಟ್ಟು ಹಗಲು ಮಲ್ಕೊಳ್ಳಿಕ್ಕೆ ಹೋಗಬೇಡ, ಬ್ರಹ್ಮಚರ್ಯ ಹೊರಟೋಗುತ್ತೆ ಅಂತ ಹೇಳ್ತಾರೆ. ರಾತ್ರಿಯಲ್ಲಿ ಮಾತ್ರ ವಿಶ್ರಾಂತಿ ಪಡೆಯಬೇಕು. ಯಾಕಂದ್ರೆ ಹಗಲಲ್ಲಿ ನೀನು ಮಲ್ಕೊಂಡ್ರೆ ರಾತ್ರಿ ಪಕ್ಕ ನಿದ್ರೆ ಬರಲ್ಲ, ಏನೇನೋ ಆಲೋಚನೆಗಳು ಶುರು ಆಗುತ್ತೆ, ಬುದ್ಧಿ ಕೆಟ್ಟೋಗುತ್ತೆ. ಅದಾಗಬಾರ್ದು. ರಾತ್ರಿ ಮಲಗಿದ ಕೂಡಲೇ ನಿದ್ರೆ ಬರಬೇಕಾದ್ರೆ ಹಗಲು ಶ್ರಮ ಪಟ್ಟಿರ್ಬೇಕು. ಆ ಶ್ರಮಕ್ಕೆ ಯಾವಾಗ ನಾನು ಮಲಗ್ತೀನಿ, ಯಾವಾಗ ನನಗೆ ನಿದ್ರೆ ಬರುತ್ತೆ ಅನ್ನುವಂತಹ ಒಂದು ಕುತೂಹಲ ಇರುವಂತಹ ಟೈಮಲ್ಲಿ ಮಲಗಿದ್ರೆ ತಕ್ಷಣ ನಿದ್ರೆ ಬಂದ್ಬಿಡುತ್ತೆ, ಬಹಳ ಹೊತ್ತಾಗಲ್ಲ. ಆದ್ರಿಂದ ಹಗಲು ಮಲ್ಕೊಂಡ್ರೆ ಎಷ್ಟೋ ಹೊತ್ತು ನಿದ್ರೆಯಲ್ಲಿ ವೇಸ್ಟ್ ಆಗೋಗುತ್ತೆ. ಅದೆಲ್ಲ ಕಾರಣದಿಂದ ದಿವಾಸ್ವಾಪ ನಿಷಿದ್ಧತ್ವ. ಆಮೇಲೆ ಮಲಮೂತ್ರಾದಿಗಳನ್ನು ವಿಸರ್ಜನೆ ಮಾಡುವಾಗಲೂ ಎಚ್ಚರ ಇರಬೇಕು. ಈ ಜನಿವಾರ ಏನಿದೆ ಇದರಲ್ಲಿ ಅನೇಕ ದೇವತೆಗಳನ್ನು ಅವರು ಇಷ್ಟೊತ್ತು ಕೂತ್ಕೊಂಡು ಏನು ಮಾಡಿದ್ರು ಅಲ್ಲಿ ಅದರಲ್ಲೆಲ್ಲ ದೇವತೆಗಳನ್ನು ಆವಾಹನೆ ಮಾಡಿದರು. ಓಂಕಾರ, ಅಗ್ನಿ, ನಾಗ, ಸೋಮ, ಪಿತೃ, ಪ್ರಜಾಪತಿ, ವಾಯು, ಸೂರ್ಯ, ವಿಶ್ವೇದೇವ ಅಂತ ಈ 3 ಎಳೆ ಇದೆಯಲ್ಲ, ಅದರಲ್ಲಿ 9 ಎಳೆ ಇದೆ. 3 ಎಳೆಯಲ್ಲಿ 9 ಎಳೆ, ಒಂದೊಂದರಲ್ಲಿ 3 ಇದೆ. ಹಾಗಾದ್ರೆ ಒಂದೊಂದು ಎಳೆಯಲ್ಲಿ 3 ಎಳೆ. ಹಾಗಾದ್ರೆ 3 × 3 ಎಷ್ಟಾಯ್ತು? 9 ಆಯ್ತು. 3, 6, 9. ಹಾಗೆ 9 ಎಳೆ. ಓಂಕಾರ, ಅಗ್ನಿ, ನಾಗ, ಸೋಮ, ಪಿತೃ, ಪ್ರಜಾಪತಿ, ವಾಯು, ಸೂರ್ಯ, ವಿಶ್ವೇದೇವ ಇಷ್ಟು ದೇವತೆಗಳನ್ನು ಅದರಲ್ಲಿ ಆವಾಹನೆ ಮಾಡಿದ್ದಾರೆ. ಆಮೇಲೆ 3 ದಾರ ಇದೆ, ಅದರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಋಗ್ವೇದ, ಯಜುರ್ವೇದ, ಸಾಮವೇದ ಹೀಗೆ. ಆಮೇಲೆ ಇವು ಇತಿಹಾಸಗಳು. ಆಮೇಲೆ ಅದರಲ್ಲಿ 2 ಗಂಟು ಹಾಕಿದ್ದಾರೆ. ಅದಕ್ಕೆ ಜನಿವಾರಕ್ಕೆ 2 ಗಂಟು, ಒಂದು ಪವಿತ್ರ ಗಂಟು, ಒಂದು ಬ್ರಹ್ಮ ಗಂಟು ಅಂತ. ಒಂದು ಪವಿತ್ರ ಗಂಟು ಅಂದ್ರೆ ಏನು? ಪವಿತ್ರ ಅಂದ್ರೆ ಏನು? ಪವಿತ್ರ ಅಂತ ಶುದ್ಧವಾಗಿಡೋದು. ಅಪವಿತ್ರ ಪವಿತ್ರೋವಾ ಅಂತೀವಿ ನಾವು. ಪವಿತ್ರವಾಗಬೇಕು ಅಂತ ಪ್ರೋಕ್ಷಣೆ ಮಾಡಿಕೊಂಡಾಗ ನಾವು ಪವಿತ್ರವಾಗ್ತೀವಿ ಅಂತ. ಪವಿತ್ರ ಅಂದ್ರೆ ಏನು? ಪಾಪವು ದೂರವಾಗಿ ಶುದ್ಧವಾಗುವುದು. ಹಾಗಾಗಿ ನಿನ್ನನ್ನು ಸದಾಕಾಲ ಶುದ್ಧ ಮಾಡುವುದಕ್ಕೆ ನಿನ್ನ ಹತ್ರ ಒಂದು ಗಂಟೆ ಹಾಕಿದ್ದಾರೆ ಜನಿವಾರಕ್ಕೆ, ಅದು ಪವಿತ್ರ ಗಂಟು. ಇನ್ನು 2ನೇದು ಒಂದು ಗಂಟೆ ಹಾಕಿದ್ದಾರೆ, ಅದು ಬ್ರಹ್ಮ ಗಂಟು ಅಂತ ಹೆಸರು. ಆ ಬ್ರಹ್ಮ ಗಂಟು ಅಂದ್ರೆ ಏನು? ನೀನು ಬ್ರಹ್ಮ ಅಂದ್ರೆ ದೇವರು, ಭಗವಂತ. ಆ ಬ್ರಹ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಸದಾ ನಿನ್ನಲ್ಲಿ ಅಧಿಕಾರ ಉಳಿಯುವುದಕ್ಕೆ ಹಾಕಿದ ಗಂಟದು. ಹಾಗೆ 2 ಗಂಟನ್ನು ಅದರಲ್ಲಿ ಹಾಕಿದ್ದಾರೆ ಅಂದ್ರೆ ಆ ದೇವರನ್ನು ಒಂದು ತಿಳ್ಕೊಳ್ಳುವ ಅಧಿಕಾರ ನಿನಗಿದೆ. ನೀನು ದೇವರನ್ನು ತಿಳ್ಕೊಳ್ಳಿಕ್ಕೆ ಬೇಕಾದಷ್ಟು ಶುದ್ಧ ನಿನ್ನಲ್ಲಿ ಸದಾ ಉಳಿಯುವುದಕ್ಕೆ ಬೇಕಾದ ಗಂಟದಲ್ಲಿ ಎಲ್ಲ ದೇವತೆಗಳು ಅಲ್ಲಿದ್ದಾರೆ, ವೇದಗಳು ಅಲ್ಲಿದೆ. ಇದನ್ನೆಲ್ಲ ಆವಾಹನೆ ಮಾಡಿ ನೀವು ಕೊಟ್ಟಿದ್ದಾರೆ. ಈಗ ನೀನು ಓದಬೇಕಾದ್ರೆ ಏನು ಬೇಕು? ಪುಸ್ತಕ ಬೇಕು. ಹಾಗಾಗಿ ಪುಸ್ತಕ ಇತ್ತು ಅಂತಾದ್ರೆ ನೀನು ಓದ್ಕೋಬಹುದು. ಹಾಗೆ ನಿಮಗೆ ವೇದವನ್ನು ಕೊಟ್ಟಿದ್ದಾರೆ ಅಂದ್ರೆ ಏನು? ವೇದದ ಪುಸ್ತಕ ಕೊಟ್ಟಿದ್ದಾರೆ. ಎಲ್ಲಿ? ಜನಿವಾರದಲ್ಲಿ. ಅದರಲ್ಲಿ ಆ ಶಕ್ತಿ ಇದೆ. ನೀನು ಅದನ್ನು ಓದಿದ ಕೂಡಲೇ ಅದು ನಿನಗೆ ತಲೆಯಲ್ಲಿ ಬರುವಂತೆ ಅನುಗ್ರಹ ಮಾಡುತ್ತೆ. ಅಂತಹ ಒಂದು ಯಜ್ಞೋಪವೀತವನ್ನು ನೀನು ಕೊಟ್ಟಿದ್ದಾರೆ, ಹಾಕಿದ್ದಾರೆ. ಈ ಯಜ್ಞೋಪವೀತದ ಮೂಲಕ ನಿನ್ನ ಪಾವಿತ್ರ್ಯತೆಯನ್ನು ನೀನು ಉಳಿಸ್ಕೋಬೇಕಾದ್ರೆ ಮಲಮೂತ್ರಾದಿಗಳು ವಿಸರ್ಜನೆ ಮಾಡುವಾಗ ಜನಿವಾರವನ್ನು ಕಿವಿ ಹಾಕೋಬೇಕಂತ. ಆಗ ನಿನ್ನ ದೇಹವೂ ಅಪವಿತ್ರ ಆಗೋದಿಲ್ಲ, ಜನಿವಾರವೂ ಅಪವಿತ್ರ ಆಗೋದಿಲ್ಲ ಅಂತ. ಈ ದೃಷ್ಟಿಯಿಂದ ಯಜ್ಞೋಪವೀತವೆಂಬತಕ್ಕಂತಹ ಸಂಸ್ಕಾರ ಅತ್ಯಂತ ಶ್ರೇಷ್ಠವಾದ ಸಂಸ್ಕಾರ. ಅದನ್ನು ಒಳ್ಳೆಯ ಜಾಗದಲ್ಲಿ ಕೊಟ್ಟಿದ್ದಾರೆ ನಿನ್ನ ಹಿರಿಯರು ಬಂದು. ಅದು ದೈವ ಸಂಕಲ್ಪ. ಬೇಕು ಅಂದರೆ ಅದು ಸಿಗೋದಿಲ್ಲ. ಅದು ದೇವರೇ ನಿಂತು ತಲೆಯಲ್ಲಿ ಪ್ರಚೋದನೆಯನ್ನು ಮಾಡಿ ಇಂತಹ ಜಾಗಕ್ಕೆ ಹೋಗಿ ಇಂತಹ ಜಾಗದಲ್ಲಿ ಮಾಡಿ ಮಗನ ಉದ್ಧಾರ ಆಗುತ್ತೆ. ಅದು ಆಗಬೇಕಾದ್ರೆ ದೇವರ ಬುದ್ಧಿಯನ್ನು ಕೊಡ್ತಾರೆ. ಇದ್ರೆ ಎಲ್ಲೋ ಕೊಂಪೆಯಲ್ಲಿ ಹೋಗಿ ಮಾಡಿಬಿಡ್ತೀವಿ, ಅದಕ್ಕೆ ಯಾವುದೋ ಚೋಲ್ಟ್ರಿ, ಅದರಲ್ಲಿ ಎಲ್ಲರದ್ದು ಆಗೋದಿರುತ್ತೆ ಅಲ್ವೇ? ಅದು ಪವಿತ್ರ ಅನ್ನೋದು ಇಲ್ಲವೇ ಇಲ್ಲ. ಅದು ಯಾವ ರೀತಿ ಇದ್ದು ಪವಿತ್ರ ಇರಲ್ಲ. ಆ ಜಾಗದಲ್ಲಿ ಹೋಗಿ ಮಾಡಿಬಿಡ್ತೀವಿ. ಆದರೆ ಇಂತಹ ಜಾಗಕ್ಕೆ ಬರಬೇಕಾದ್ರೂ ನಮ್ಗೆ ಯೋಗ್ಯತೆ ಇರಬೇಕು. ಅಂತಹ ಒಂದು ಉತ್ತಮವಾದ ಜಾಗದಲ್ಲಿ ಬಂದು ಮಾಡಿದ್ದೀರಾ. ಆ ದೇವರ ಅನುಗ್ರಹದಿಂದ ಒಟುವಿಗೆ ಸಕಲ ವಿಧವಾದ ಶ್ರೇಯಸ್ಸನ್ನು, ಉತ್ತಮವಾಗಿರತಕ್ಕಂತಹ ಲೌಕಿಕ 2 ಕಣ್ಣು ಕೊಟ್ಟಿರ್ತಾರೆ, 2 ಕಿವಿಗೆ ಮೂಗಿ ಹೊಳ್ಳೆ ಕೊಟ್ಟಿದ್ದಾರೆ, 2 ಕಿವಿಯನ್ನು ಕೊಟ್ಟಿದ್ದಾರೆ, 2 ಕೈ ಕೊಟ್ಟಿದ್ದಾರೆ, 2 ಕಾಲು ಕೊಟ್ಟಿದ್ದಾರೆ. ಯಾಕೆ ಗೊತ್ತಾ? ನಮಗೆ ಎಲ್ಲವೂ 2 ಬೇಕು, ಇಹನೂ ಬೇಕು, ಪರನೂ ಬೇಕು ಅಂತ. ಹಾಗಾಗಿ ಇಹಲೋಕದ ವಿದ್ಯೆಯೂ ಬೇಕು, ಪರಲೋಕದ ವಿದ್ಯೆಯೂ ಬೇಕು. ಅನ್ನ ಪಾರಮಾರ್ಥಿಕವಾದ ವಿದ್ಯೆಯನ್ನು ಬಿಟ್ಟರೆ ಒಕ್ಕಣ್ಣಾಗಿ ಬಿಡ್ತೀಯ, ಒಂಟಿ ಕೈ ಚೊಂಟಾಗಿ ಬಿಡ್ತೀಯ, ಒಂಟಿ ಕಾಲು ಇನ್ನೊಂದು ಕೋಲು ಬೇಕು ಕೈಗೆ. ಹಾಗಾಗಿ ಅದು ಆಗಬಾರ್ದಾದ್ರೆ 2 ಚೆನ್ನಾಗಿರ್ಬೇಕು. ಅಂತ ಲೌಕಿಕ ಮತ್ತು ಪಾರಮಾರ್ಥಿಕ ಅದು 2 ಉಳಿಯಬೇಕು, 2ರಿಂದಲೂ ಜೀವನ ನಡೆಯಬೇಕು. ಆ ದೃಷ್ಟಿಯಿಂದ ಲೌಕಿಕ ವಿದ್ಯೆಯ ಜೊತೆಗೆ ಪಾರಮಾರ್ಥಿಕವಾದ ವಿದ್ಯೆಯ ಜೊತೆಗೆ
ಜೀವನವನ್ನು ನಡೆಸುವಂತವರಾಗಬೇಕು ಅನ್ನತಕ್ಕಂಥದ್ದೇ ಈ ಉಪನಯನ ಎಂಬತಕ್ಕಂತಹ ಸಂಸ್ಕಾರದ ದೊಡ್ಡ ಒಂದು ಉದ್ದೇಶ. ಅಂತಹ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದಾರೆ ದೇವರ ಸನ್ನಿಧಾನದಲ್ಲಿ. ಅದು ಸಾರ್ಥಕವಾಗಿ ಗುರುಗಳ ದೇವರ ಅನುಗ್ರಹ ನಿನ್ನ ಮೇಲೂ ಆ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ಎರಡು ಮಾತನ್ನು ಆ ಗುರುಗಳ ಸನ್ನಿಧಾನದಲ್ಲಿ ದೇವರ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡ್ತೀವಿ. ಶ್ರೀಕೃಷ್ಣ. ಆ ತಟ್ಟೆ ಕೆಳಗೆ